ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಂಟಿಕೊಂಡಿರುವಂತಹ ಆರೋಪಗಳ ಪಟ್ಟಿಗೆ ಕೊನೆಯೇ ಇಲ್ಲ ಅನ್ನುವಂತಹ ಸ್ಥಿತಿಯನ್ನು ತಲುಪ್ತಾ ಇದೆ. ಒಂದು ಕಡೆ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾದ ಪ್ರತಿವಾದ ಇವೆಲ್ಲವೂ ಕೂಡ ನಡೆದು ತೀರ್ಪು ಬಾಕಿ ಇದೆ. ಇದರ ನಡುವೆನೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಹೋಗಿದೆ. ಈ ದೂರಿನಲ್ಲಿರುವಂತಹ ಅಂಶಗಳನ್ನು ನೋಡ್ತಾ ಹೋದಾಗ ಸಿಎಂ ವಿರುದ್ಧ ಮತ್ತೆ ಬಹಳಷ್ಟು ಆರೋಪಗಳು ಎದುರಾಗಿದ್ದಾವೆ. ಸಿಎಂ ಮೇಲಿನ ದೂರಿಗೆ ರಾಜ್ಯಪಾಲರು ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಈ ಸಂಬಂಧವಾಗಿ ರಾಜ್ಯಪಾಲರಿಂದ ಪತ್ರವೂ ಕೂಡ ರವಾನೆಯಾಗಿದೆ. ಯಾವ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿ ಇಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋದನ್ನ ಕೇಳಿದ್ದಾರೆ. ಮೂಡಾಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಮತ್ತೊಂದು ಗಂಭೀರವಾಗಿರುವಂತಹ ಆರೋಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂಥದ್ದು. ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ದೂರು ಬಂತು, ರಾಜ್ಯಪಾಲರು ಇಮಿಡಿಯೇಟ್ ಆಗಿ ಆ ಒಂದು ದೂರನ್ನು ಕೂಡ ಮುಖ್ಯ ಕಾರ್ಯದರ್ಶಿ ಅವರಿಗೆ ಬರೆದಿದ್ದಾರೆ. ಆ ಮೂಲಕ ಸರ್ಕಾರದ ವಿವರಣೆಯನ್ನು ಕೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಆರೋಪ ಸಿದ್ದರಾಮಯ್ಯನವರ ಮೇಲೆ ಅಂದರೆ ಮುಖ್ಯಮಂತ್ರಿಯವರ ಮೇಲೆ ಯಾವ ಕಾರಣಕ್ಕೆ ಇದೆ ಅನ್ನುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಈಗ ಸರ್ಕಾರದಿಂದ ರಾಜ್ಯಪಾಲರು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಸಂಕಷ್ಟ, ಯಾವ ಸ್ವರೂಪದಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲಿರುವಂತಹ ಸಂಕಷ್ಟಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಮೂಡಾ ದುಡ್ಡನ್ನು ಅಕ್ರಮವಾಗಿ ಇತರೆ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂಥದ್ದು. ಮೂಡಾ ದುಡ್ಡನ್ನು ಅಕ್ರಮವಾಗಿ ಇತರೆ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೊಂಡಿದ್ದಾರೆ. ಮೂಡಾದ ನಿವೃತ್ತ ಅಧಿಕಾರಿ PS ನಟರಾಜ್ ಅವರು ಈ ಒಂದು ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ. ಇದು ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲೇ ಆಗಿರ್ತಕ್ಕಂಥ ಅಕ್ರಮ ಅನ್ನೋದನ್ನು ಹೇಳ್ತಿದ್ದಾರೆ. ಆಗಸ್ಟ್ 27ರಂದು ರಾಜ್ಯಪಾಲರಿಗೆ ನಟರಾಜ್ ಅವರು, ಇವರು ಮೂಡಾದಲ್ಲಿ ನಿವೃತ್ತರಾಗಿರುವಂತಹ ಅಧಿಕಾರಿ, ಅವರು ಆಗಸ್ಟ್ 27ರಂದು ರಾಜ್ಯಪಾಲರಿಗೆ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಆ ದೂರಿನ ಮೇಲ್ಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ದೂರಿಗೆ ವಿವರಣೆಯನ್ನ ರಾಜ್ಯಪಾಲರು ಕೂಡ ಕೇಳಿ ಪತ್ರ ಬರೆದಿದ್ದಾರೆ. ಮತ್ತು ಈ ಒಂದು ಪತ್ರದ ಮೂಲಕವಾಗಿ ಸೆಪ್ಟೆಂಬರ್ 5ರಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿದ್ದಾರೆ. ಆ ಮೂಲಕವಾಗಿ ವಿವರಣೆಯನ್ನ ಕೇಳಿದ್ದಾರೆ. ಸಿದ್ದರಾಮಯ್ಯನವರ ಅನುಮತಿಯ ಮೇರೆಗೆ ಅಥವಾ ಅವರ ಮೌಖಿಕ ಆದೇಶದ ಮೇರೆಗೆ ಈ ರೀತಿಯಾದಂತಹ ಹಣವನ್ನು ಯಾಕೆ ಖರ್ಚು ಮಾಡಲಾಗಿದೆ ಅಂತೇಳಿ PS ನಟರಾಜ್ ದೂರಿನ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಿದೆ, ಯಾವ ಕಾರಣಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನ, ಮೂಡಾದ ಹಣವನ್ನ ಯಾವ ಕಾರಣಕ್ಕಾಗಿ ವರುಣಾ ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಕೇಳಿದ್ದಾರೆ. ಪರಿಶೀಲಿಸಿ ದಾಖಲೆಗಳ ಸಮೇತ ವರದಿಯನ್ನು ಸಲ್ಲಿಸಿ ಅಂತ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಈ ಮೂಲಕ ರಾಜ್ಯಪಾಲರ ಕಚೇರಿಗೆ ಮತ್ತೊಂದು ದೂರು ಬಂದಿದೆ. ಮತ್ತೊಂದು ದೂರನ್ನು ಕೂಡ ಸರ್ಕಾರಕ್ಕೆ ರವಾನಿಸುವಂತಹ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ವಿರುದ್ಧ ಇರುವಂತಹ ಆರೋಪಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೇನು ನಡೆದಿದೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆರೋಪಗಳಿಗೆ ಮುಖ್ಯವಾಗಿರುವಂತಹ ಅಂಶಗಳು ಏನೇನು ಅನ್ನೋದನ್ನು ಕೂಡ ನೋಡಬೇಕು. ಮೂಡಾ ನಿವೃತ್ತ ಅಧಿಕಾರಿನೇ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿರುವಂಥದ್ದು. ಸಿಎಂ ಅವರ ಮೌಖಿಕ ಆದೇಶದಿಂದಾಗಿ ಈ ಒಂದು ಅಂಶವನ್ನ ಗಮನಿಸಬೇಕಾಗಿರುವಂಥದ್ದು. ಮುಖ್ಯಮಂತ್ರಿಯವರ ಮೌಖಿಕ ಆದೇಶದಿಂದಲೇ ನಿಯಮ ಬಾಹಿರವಾಗಿ ಕಾಮಗಾರಿಗಳನ್ನು ನಡೆಸಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿದೆ. ಇದೇ ಕಾರಣಕ್ಕಾಗಿ ಈ ಪ್ರಕರಣದ ಬಗ್ಗೆ CBI ತನಿಖೆ ಆಗಬೇಕು ಅನ್ನುವಂತಹ ನಿವೃತ್ತ ಅಧಿಕಾರಿ ನಟರಾಜ್ ಅವರು ಮನವಿ ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಆರೋಪವೂ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಈ ಆರೋಪದಲ್ಲಿ ನಟರಾಜ್ ಅವರು ಹಾಗಾದ್ರೆ ಮಾಡಿರುವಂತಹ ಆರೋಪಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೂಡಾದಲ್ಲಿದ್ದ ಬಡಾವಣೆ ನಿರ್ಮಾಣದ ಹಣವನ್ನ ಅನ್ಯ ಕಾರ್ಯಗಳಿಗಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ. ಮೂಡಾದಲ್ಲಿ ಬಡಾವಣೆಗಳ ನಿರ್ಮಾಣಕ್ಕೆ ಬಳಕೆ ಆಗಬೇಕಾಗಿದ್ದ ಹಣವನ್ನ, ಮೂಡಾದಲ್ಲಿದ್ದ 450 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಅಕ್ರಮವಾಗಿ ಕಾಮಗಾರಿಗಳಿಗೆ ಬಳಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಅವರು ದೂರಿನಲ್ಲಿ ಹೇಳಿದ್ದಾರೆ. ಸಿಎಂ ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರ ಮತ್ತು ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ನಿಯಮ ಬಾಹಿರವಾಗಿ ಕಾಮಗಾರಿಗಳನ್ನ ನಡೆಸಲಾಗಿದೆ ಅನ್ನುವಂಥ ಆರೋಪವನ್ನ ನಟರಾಜ್ ಅವರು ಮಾಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ. ವರುಣಾ ಕ್ಷೇತ್ರಕ್ಕೆ 55 ಕೋಟಿ ರೂಪಾಯಿ, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ 20 ಕೋಟಿ ರೂಪಾಯಿಯನ್ನ ಬಳಕೆ ಮಾಡೋದಕ್ಕೆ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ನೀಡಲಾಗಿದೆ. ಕ್ಯಾಬಿನೆಟ್ನ ಮೂಲಕವಾಗಿಯೇ ಇಂಥದ್ದೊಂದು ಒಪ್ಪಿಗೆಯನ್ನ ಸರ್ಕಾರ ಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸಿಎಂ ಮೌಖಿಕ ಸೂಚನೆ ಅಂತ ನಮೂದಿಸಿ ಕಾಮಗಾರಿಗೆ ಆದೇಶವನ್ನ
ನೀಡಲಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಯವರು ಯಾವ ಕಾರಣಕ್ಕಾಗಿ ಮೌಖಿಕ ಸೂಚನೆಯನ್ನ ಕೊಟ್ಟರು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗತ್ತೆ. ಮೂಡಾ ಬೋರ್ಡ್ ಸಭೆಯಲ್ಲಿ ಹೇಗೆ ನಿರ್ಣಯ ಆಯಿತು ಅನ್ನೋದು ಕೂಡ ಸಸ್ಪೆನ್ಸ್ ಅನ್ನುವಂಥ ಅಂಶವನ್ನ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ತಮ್ಮ ದೂರಿನಲ್ಲಿ. ಮತ್ತು ವಿಶೇಷವಾಗಿ 6/9/2023 ಅಂದ್ರೆ ಸೆಪ್ಟೆಂಬರ್ 6, 2023 ಮೂಡಾ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಲಾಗಿದೆ. ಎಕ್ಸಾಕ್ಟ್ 1 ವರ್ಷದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಸರ್ಕಾರದಿಂದ ವಿವರಣೆಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರು ವಿವರಣೆ ಕೇಳೋದಕ್ಕಿಂತ 1 ವರ್ಷಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮೂಡಾ ಸಭೆಯಲ್ಲಿ ನಿರ್ಣಯವನ್ನ ಅಂಗೀಕಾರ ಮಾಡಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಇಲ್ಲಿರುವಂತಹ ಆರೋಪ. ಮೂಡಾದಲ್ಲಿ ಅನುಮೋದನೆಯಾದಂತಹ ಕಡತದ ಟಿಪ್ಪಣಿಯೇ ಮಾಯವಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಇದು ಯಾವುದೋ ಒಂದು ಅಕ್ರಮ ಇದೆ, ಇಲ್ಲದೆ ಹೋದ್ರೆ ಟಿಪ್ಪಣಿ ಯಾವ ಕಾರಣಕ್ಕೆ ಮಾಯ ಆಗುತ್ತೆ? ಮುಖ್ಯಮಂತ್ರಿಯವರ ಮೌಖಿಕ ಆದೇಶ ಅನ್ನುವಂತಹ ಟಿಪ್ಪಣಿಯ ಮೇಲ್ಗಡೆ ಈ ರೀತಿಯಾಗಿ ಅನುಮೋದನೆಯನ್ನ ನೀಡಲಾಗಿದೆಯಾ, ಅಂಗೀಕಾರ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಬಹಳ ಗಂಭೀರವಾಗಿರುವಂತಹ ಅಂಶಗಳನ್ನ ಇಲ್ಲಿ ನಟರಾಜ್ ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ. ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ ನಿಯಮಕ್ಕೆ ವಿರುದ್ಧವಾದ ನಿರ್ಧಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೈಗೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮೂಡಾ ದುಡ್ಡು ಬಡಾವಣೆ ನಿರ್ಮಾಣಕ್ಕಷ್ಟೇನೆ, ಆದರೆ ಹಳ್ಳಿಗಳ ಕೆಲಸವನ್ನು ಮಾಡಿಸೋದಿಕ್ಕೆ ಈ ಹಣವನ್ನು ಬಳಕೆ ಮಾಡುವಂತಿಲ್ಲ ಅನ್ನುವಂಥದ್ದು ಇವರ ಆಕ್ಷೇಪ ಇದೆ. ಇದೇ ಕಾರಣಕ್ಕಾಗಿ ನಿಯಮ ಬಾಹಿರವಾಗಿ ಕಾಮಗಾರಿಗಳನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಸಿದ್ದರಾಮಯ್ಯನವರ ವಿರುದ್ಧ ಹೊರಿಸಲಾಗಿದೆ. 1,000 ಕೋಟಿಗಿಂತಲೂ ಹೆಚ್ಚಿನ ಹಣ ಕಾನೂನು ಬಾಹಿರವಾಗಿ ಇಲ್ಲಿ ಬಳಕೆಯಾಗಿದೆ ಅನ್ನುವಂಥ ಆರೋಪವನ್ನ ನಟರಾಜ್ ಅವರು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನೂ ಬಹಳಷ್ಟು ಆರೋಪಗಳಿದ್ದಾವೆ. 450 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನ ಅಕ್ರಮವಾಗಿ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೇನೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 377 ಕೋಟಿ ರೂಪಾಯಿಗಳನ್ನ ಮೂಡಾಗೆ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಈ ಕೆಲಸಗಳನ್ನು ನೀವು ಮಾಡಿಸಿ ಅನ್ನೋ ಹೇಳಿದ್ರು. ಆದ್ರೆ ಮೂಡಾದವರು ಕೆಲಸ ಮಾಡಿದ್ದಾರೆ, ದುಡ್ಡು ಮೂಡಾಗೆ ಬಂದಿಲ್ಲ ಅನ್ನುವಂಥ ಆರೋಪವನ್ನ ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾತ್ರ ಅಲ್ಲ, ಬಿಜೆಪಿ ಅವಧಿಯಲ್ಲೂ ಕೂಡ ಈ ರೀತಿಯಾಗಿ ಮಾಡಿಸಿದ್ದಾರೆ ಅನ್ನುವಂಥದ್ದು. ಮೂಡಾಗೆ ಹಣ ಕೊಟ್ಟಿಲ್ಲ, ಅದ್ರ ಕೆಲಸ ಮಾಡಿಸಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯ 377 ಕೋಟಿ ರೂಪಾಯಿ ಬಗ್ಗೆಯೂ ಸಿಬಿಐ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಟರಾಜ್ ಅವರು ಮಾಡಿರುವಂತ. ಹೀಗಾಗಿ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಿವರಣೆಯನ್ನ ಕೇಳಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದ ಮುಖೇನವಾಗಿ ಈಗಾಗಲೇ 55 ಕೋಟಿ ರೂಪಾಯಿ ಬಳಕೆ ಆಗ್ತಿರೋ ಬಗ್ಗೆಯೂ ಕೂಡ ಸಿಬಿಐ ತನಿಖೆ ಆಗಬೇಕು. ಅಂದ್ರೆ ಮುಖ್ಯಮಂತ್ರಿಯವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರ, ಈ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳ ಅಭಿವೃದ್ಧಿಗೆ ಕೈಗೊಂಡಿರುವಂತಹ ಕಾಮಗಾರಿಗಳು ಮೂಡಾದ ಮೂಲಕವಾಗಿ ಕೈಗೊಳ್ಳಲಾಗಿದೆ ಅನ್ನುವಂತಹ ಕಾಮಗಾರಿಗಳು, ಅದರ ಬಗ್ಗೆಯೂ ಕೂಡ ಸಿಬಿಐ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಇಲ್ಲಿ ನಟರಾಜ್ ಅವರು ಹೇಳ್ತಿದ್ದಾರೆ. ಕಾಯ್ದೆ ಭಂಗ ಆಗಿದೆ, ಅಂದ್ರೆ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಲಾಗಿದೆ, ಸಾರ್ವಜನಿಕ ನಿಧಿಯನ್ನ ಅಪವ್ಯಯ ಮಾಡಲಾಗಿದೆ ಮತ್ತು ಇದರಿಂದಾಗಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೊರಿಸಲಾಗಿದೆ. ಈ ರೀತಿಯಾಗಿ ಆರೋಪಗಳನ್ನು ಮಾಡಿದ್ದಾರೆ. ಹಿಂದಿನ ಆಯುಕ್ತ ದಿನೇಶ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಇವರು ಇಲ್ಲಿ ನಟರಾಜ್ ಅವರು ಮಾಡ್ತಾ ಇರುವಂತಹ ಬಹಳ ಮುಖ್ಯವಾದಂತಹ ಆಗ್ರಹ. ಸಿಎಂ ಮೌಖಿಕ ಆದೇಶವೇ ಆಗಿದ್ದರೆ ಅದನ್ನ ಸಿಎಂ ಕೂಡ ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಮುಖ್ಯಮಂತ್ರಿಯವರ ಮೌಖಿಕ ಆದೇಶದ ಮೇರೆಗೆ ಇದು ನಡೆದಿದೆ ಅನ್ನುವಂಥದ್ದನ್ನ ಅಲ್ಲಿ ಅವರು ಉಲ್ಲೇಖ ಮಾಡಿದ್ರೆ, ಅಥವಾ ಮುಖ್ಯಮಂತ್ರಿಯವರನ್ನೇ ಇದನ್ನ ಮೌಖಿಕವಾಗಿ ಆದೇಶ ಕೊಟ್ಟಿದ್ರೆ, ಇದಕ್ಕೆ ಮುಖ್ಯಮಂತ್ರಿಯವರು ಕೂಡ ಉತ್ತರದಾಯಿ ಆಗಬೇಕು, ಅವರು ಉತ್ತರವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ನಟರಾಜ್ ಅವರು ಮಾಡ್ತಾ ಇರುವಂತಹ ಆರೋಪಗಳ ಸ್ವರೂಪ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಆ ನಿರ್ಣಯ ತಗೊಂಡವರು ಅಲ್ಲಿ ಹೇಳಿರ್ತಾರೆ, ಯಾರಿಗಪ್ಪ ಹೇಳಿದ್ದು ಅಂತ ಕೇಳಿರ್ತಾರೆ, ಅದನ್ನ ಯಾಕೆ ದಾಖಲಿಸ್ಲಿಲ್ಲ? ಈಗ ಹಿರಿಯ ಸದಸ್ಯರಿಗೆ, ಶಾಸಕರಿಗೆ ಹೇಳಿರ್ಬೋದು, ಕಮಿಷನರ್ಗೆ ಹೇಳಿರ್ಬೋದು, ಅಥವಾ ಅದನ್ನು ರೆಕಾರ್ಡ್ ಮಾಡಬೇಕಾಗಿತ್ತಲ್ವ? ಹೋಗ್ಲಿ, ಅದು ಮೌಖಿಕವಾಗಿ ನನಗೆ ಹೇಳಿದ್ರು ಅಂತ ಅನ್ನೋ ಧೈರ್ಯನೇ ಯಾರಿಗೂ ಇಲ್ವಲ್ಲ ಸರ್. ಬಹಳ ವಿಚಿತ್ರ ಅಂದರೆ, ಒಂದು ಕಡತ ಆದಮೇಲೆ ಕಚೇರಿ ಟಿಪ್ಪಣಿ ಇರುತ್ತೆ, ಏನೇನಾಯಿತು ಅಂತ ಎಲ್ಲ ಟಿಪ್ಪಣಿ ಬರಿತಾ ಹೋಗ್ತಾರೆ. ಅದನ್ನೇ ಎತ್ಬಿಟ್ಟಿದ್ದಾರೆ. ಆ 377 ಕೋಟಿಗೂ ಕಚೇರಿ ಟಿಪ್ಪಣಿ ಇಲ್ಲ, ಇದಕ್ಕೂ ಕಚೇರಿ ತನಿಖೆ ಕೇಳಿ ಯಾವ ವಿಚಾರನ ಈ ತರ 377 ಕೋಟಿ ಖರ್ಚು ಮಾಡಿದಾರಲ್ಲ ಅದು, ಈಗ 45 ಖರ್ಚು ಮಾಡಕ್ಕೆ ಹೊರಟಿದಾರಲ್ಲ ಅದು, ಎರಡನ್ನು ಹಾಕಿ ಇದರ ಹಿನ್ನೆಲೆ ಏನು, ಕಾಯ್ದೆ ಭಂಗ ಆಗಿದೆ, ಸಾರ್ವಜನಿಕ ನಿಧಿ ಅಪವ್ಯಯ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಈ ಒಂದು ದೂರ ಮೇಲೆ ಕೊಟ್ಟಿದ್ದೀವಿ.
ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ಆರೋಪವೂ ಕೂಡ ಕೇಳಿಬಂದಿದೆ. ಈ ಹಿಂದಿನ ಆರೋಪಗಳೇನಿದ್ವು ಅಂದರೆ ಸಿದ್ದರಾಮಯ್ಯನವರ ಪತ್ನಿಗೆ ಬಂದಿರುವಂತಹ ಜಮೀನಿಗೆ ಸಂಬಂಧಪಟ್ಟಂತಹ ಆರೋಪ ಏನಿದೆಯಲ್ಲ, ಈ ಆರೋಪದಲ್ಲಿ ಮುಖ್ಯಮಂತ್ರಿಯವರು ಹೇಳ್ತಿದ್ದಾರೆ ನನ್ನದು ಏನಾದರೂ ನೋಟ್ ಇದೆಯಾ, ನನ್ನ ಸರ್ಕಾರದ ಅವಧಿಯಲ್ಲಿ ಆಗಿದ್ದಲ್ಲ, BJPಯವರ ಅವಧಿಯಲ್ಲಿ ಆಗಿತ್ತು ಅನ್ನುವಂತಹ ಒಂದು ಪ್ರತಿವಾದವನ್ನು ಸಿದ್ದರಾಮಯ್ಯನವರ ಕಡೆಯಿಂದ ಮಾಡ್ತಾ ಇದ್ದಾರೆ. ಆದರೆ ಈಗ ಬಂದಿರುವಂತಹ ಈ ನಟರಾಜ್ ಅವರು ಮಾಡಿರುವಂತಹ ಆಪಾದನೆ ಇದೆಯಲ್ಲ, ಇದು ಖುದ್ದು ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿನೇ ಮತ್ತು ಖುದ್ದು ಸಿದ್ದರಾಮಯ್ಯನವರ ಮತಕ್ಷೇತ್ರದ ವಿಚಾರವಾಗಿಯೇ ಇರುವಂತಹ ಆರೋಪ ಆಗಿದೆ. ಹೀಗಾಗಿ ವಿಷಯ ಮೇಲ್ನೋಟಕ್ಕೆ ಗಂಭೀರವಾಗಿದೆ. ನಿಜಕ್ಕೂ ಯಾವ ಸ್ವರೂಪದಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ, ಮುಖ್ಯಮಂತ್ರಿಯವರ ಮೌಖಿಕ ಆದೇಶದಿಂದ ಈ ರೀತಿಯಾಗಿ ಹಣದ ದುರ್ಬಳಕೆ ಆಗ್ತಾ ಇದೆಯಾ, ಯಾವ ಸ್ವರೂಪದ ಕಾಮಗಾರಿಗಳಿಗೆ ಕೊಡಲಾಗಿದೆ, ಮೂಡಾದ ಬೈಲಾದಲ್ಲಿ ಇರುವಂಥ ಅಂಶಗಳಿಗೇನು, ಯಾವ ಸ್ವರೂಪದಲ್ಲಿ ಹಣದ ಬಳಕೆಗೆ ಅವಕಾಶಗಳಿದ್ದಾವೆ, ಇವೆಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದಂತಹ ಮಾಹಿತಿಯೂ ಕೂಡ ಹೊರಬೀಳಬೇಕಾಗಿದೆ. ಬಹುಶಃ ರಾಜ್ಯಪಾಲರು ಕೇಳಿರುವಂತಹ ಮಾಹಿತಿಗೆ, ಅವ್ರು ಬರೆದಿರುವಂತಹ ಪತ್ರಕ್ಕೆ ಸರ್ಕಾರ ಏನು ಉತ್ತರವನ್ನು ಕೊಡುತ್ತೆ, ಅಂದರೆ ಮುಖ್ಯ ಕಾರ್ಯದರ್ಶಿಯವರು ಏನು ಉತ್ತರವನ್ನು ಕೊಡ್ತಾರೆ, ಅದರಲ್ಲಿನೇ ನಿಜಕ್ಕೂ ಈ ಹಗರಣದ ಸ್ವರೂಪನ ಅಥವಾ ಇಲ್ಲಿ ಅಕ್ರಮ ಆಗಿದೆಯಾ, ಮುಖ್ಯಮಂತ್ರಿಯವರು ತಪ್ಪು ಮಾಡಿದಾರಾ, ಇದು ಮೇಲ್ನೋಟಕ್ಕೆ ಗೋಚರಿಸುವಂತಹ ಸಾಧ್ಯತೆ ಇರುವಂಥದ್ದು.